ರೈತರ ಧ್ವನಿಯಾಗಿ ಮಣ್ಣಿನ ಮಗ ಸಂಘಟನೆ ಸ್ಥಾಪನೆ. ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿಯನ್ನ ಸರ್ಕಾರಗಳು ಕಬಳಿಸುತ್ತಿವೆ. ದೇಶದ ಬೆನ್ನೆಲುಬಾದ ರೈತನಿಗೆ ಸರ್ಕಾರಗಳಿಂದ ಯಾವುದೇ ಶಾಶ್ವತ ಪರಿಹಾರಗಳು ಸಿಗುತ್ತಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿಯನ್ನ ಕಬಳಿಸುವ ಸರ್ಕಾರಗಳು ರೈತರಿಗೆ ಯಾವುದೇ ಸೂಕ್ತ ಪರಿಹಾರ ನೀಡುತ್ತಿಲ್ಲ ಎಂದು ಕೋಲಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷ ಕೆಎಸ್ ಗಣೇಶ್ ತಿಳಿಸಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ರೈತ ಮುಖಂಡ ಮರಗರ ಶ್ರೀನಿವಾಸ್ ಅವರು ನೂತನವಾಗಿ ಸ್ಥಾಪಿಸಿರುವಂತಹ ಮಣ್ಣಿನ ಮಗ ರೈತ ಸಂಘವನ್ನ ಉದ್ಘಾಟಿಸಿ ಮಾತನಾಡಿದಂತ ಅವರು, ಸಂಘಟನೆ ಸ್ಥಾಪಿಸುವುದು ಮುಖ್ಯವಲ್ಲ, ಅದನ್ನ ಮುನ್ನಡೆಸುವುದು ಮುಖ್ಯ. ರೈತರು ನಿರಂತರವಾಗಿ ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಬೇರೆ ಬೇರೆ ಸವಲತ್ತುಗಳನ್ನ ಕೇಳ್ತಾರೆ, ಆರೋಗ್ಯ ಭತ್ಯೆ ಕೇಳ್ತಾರೆ, ಇನ್ನೊಂದು ಭತ್ಯೆ ಕೇಳ್ತಾರೆ ಅಂದ್ಬಿಟ್ಟು ಲೋಕಲ್ ಅಲ್ಲಿರೋರಿಗೆ ಯಾರಿಗೂ ಅವ್ರ ಕೆಲಸಗಳನ್ನ ಕೊಡ್ತಾ ಇಲ್ಲ. ಇವತ್ತು ನೀವು ನೋಡ್ಬೋದು, ಅವ್ರಿಗೆ 18 ವರ್ಷ ತುಂಬಿದೆಯೋ ತುಂಬಿಲ್ವೋ ಗೊತ್ತಿಲ್ಲ, ಬಿಹಾರಿಂದ ಬೇರೆ ಬೇರೆ ರಾಜ್ಯಗಳಿಂದ ಕನ್ನಡ ಬರೋಲ್ಲ ಹೆಣ್ಮಕ್ಳಿಗೆ. ಸಣ್ಣ ಸಣ್ಣ ಹೆಣ್ಮಕ್ಳು ಬಂದು ಹಗಲು ರಾತ್ರಿ ದುಡಿಸ್ಕೊಳ್ತಾ ಇದ್ದಾರೆ. ಅವ್ರ ಮೈಯಲ್ಲಿ ರಕ್ತ ಇರೋವರೆಗೂ ಶಕ್ತಿ ಇರೋವರೆಗೂ ದುಡಿಸ್ಕೊಳ್ತಾರೆ, ಆಮೇಲೆ ಬೇಡ ಹೋಗಮ್ಮ ಅಂತ ಕಳಿಸ್ತಾರೆ. ಈ ರೀತಿಯಾದ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತು ನಾನು ಆಗಲೇ ಹೇಳಿದೆ, ನಿಮ್ಮ ಜಮೀನುಗಳನ್ನು ಕಿತ್ಕೊಳ್ಳುವಂಥ ಕೆಲಸವನ್ನ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟಿದ್ದಾರೆ. ಒಂದು ಅಭಿವೃದ್ಧಿ, ಒಂದು ರೋಡ್ ಹಾಕ್ತೀವಿ, ನಿಮ್ಮ ಜಮೀನು ಕಿತ್ಕೊಳ್ಳೋದು, ಒಂದು ಕೈಗಾರಿಕೆ ಬರುತ್ತೆ, ನಿಮ್ಮ ಜಮೀನನ್ನು ಕಿತ್ಕೊಳ್ಳೋದು. ಈ ರೀತಿಯಾದ ವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟಗಳನ್ನು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಥಳೀಯ ರೈತರ ಮಕ್ಕಳನ್ನ ಉದ್ಯೋಗದಲ್ಲಿ ಇರಿಸಿಕೊಂಡರೆ ಸ್ಥಳೀಯವಾಗಿ ಸಮಸ್ಯೆಗಳು ಹೆಚ್ಚು ಎಂಬ ಕಾರಣಕ್ಕೆ ಹೊರ ರಾಜ್ಯದವರಿಗೆ ಹೆಚ್ಚಿನ ಒತ್ತು ನೀಡಿ ಸ್ಥಳೀಯ ಯುವಕ ಯುವತಿಯರಿಗೆ ಅವಕಾಶ ವಂಚಿತರನ್ನಾಗಿ ಮಾಡುತ್ತಿದ್ದು, ಈ ಎಲ್ಲಾ ಸಮಸ್ಯೆಗಳ ವಿರುದ್ಧ ಮಣ್ಣಿನ ಮಗ ರೈತ ಸಂಘ ಹೋರಾಟಗಳನ್ನ ಮಾಡುವಂತೆ ಕರೆ ನೀಡಿದ್ದಾರೆ. ಚಪ್ಪಾಳೆ ತಟ್ಟುವ ಮುಖಾಂತರ ಮರಗಲ ಶ್ರೀನಿವಾಸ್ ಅವರಿಗೆ ಒಂದು ಪ್ರೋತ್ಸಾಹ ನೀಡೋಣ. ಅವರ ಈ ಒಂದು ಹೊಸ ಸಂಘಟನೆ, ನಮ್ಮ ನಾನ್ಸಮಣ್ಣ ಹೇಳಿದ್ರು, ಗಣೇಶಣ್ಣ ಹೇಳಿದ್ರು, ಶ್ರೀರಾಮಣ್ಣ ಹೇಳಿದ್ರು, ಮತ್ತೆ ರಾಜಣ್ಣ ಹೇಳಿದ್ರು, ಸಂಘಟನೆ ಹುಟ್ಟಾಕೋದು ಬರೀ 5,000 ಕೊಟ್ಟರೆ ಸಾಕು, ಸಂಘಟನೆ ಹುಟ್ಟಾಕೊಡ್ತೀವಿ. ಆದ ನೀರಿಗೆ ಇಳಿತದೆ ಅಂತ ಹೇಳ್ತಾರಲ್ಲ, ಆ ರೀತಿ ಅಡೆತಡೆ, ಅವಮಾನ ಎಲ್ಲ ಬರ್ತದೆ. ಅದನ್ನೆಲ್ಲ ಸಹಿಸಿಕೊಂಡ್ರೆ ಮಾತ್ರ ಸಂಘಟನೆ ಲೀಡ್ ಮಾಡ್ಬೋದು. ನಾನು ಸಂಘಟನೆ ಮಾಡಿದ್ದೀನಿ, ನನಗೂ ಒಂದು ಲೆಕ್ಕ. ಇನ್ನು ಇದೇ ವೇಳೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಮಣ್ಣಿನ ಮಗ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮರಗಲ ಶ್ರೀನಿವಾಸ್, ಜಿಲ್ಲೆಯಲ್ಲಿ ನಿರಂತರವಾಗಿ ಅನೇಕ ಸಮಸ್ಯೆಗಳನ್ನ ರೈತರು ಎದುರಿಸುತ್ತಿದ್ದಾರೆ. ಜಿಲ್ಲೆಗೆ ಶಾಶ್ವತ ನೀರಾವರಿ, ಕಳಪೆ ರಸಗೊಬ್ಬರ, ಮಾವಿಗೆ ಬೆಂಬಲ ಬೆಲೆ, ಹಾಲಿನ ದರ ಹೆಚ್ಚಳ, ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಬೆಳೆ ನಾಶ, ಭೂಮಿ ಕಳೆದುಕೊಂಡ ರೈತರು ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ಮಣ್ಣಿನ ಮಗ ಸಂಘಟನೆ ಸದಾ ಸಿದ್ಧ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ಮರಗಲ್ ಶ್ರೀನಿವಾಸರವರ ಕಡೆಯಿಂದ ಮಣ್ಣಿನ ಮಗ ರೈತ ಸಂಘ ಸಂಸ್ಥಾಪಕ ಅಧ್ಯಕ್ಷರಾಗಿ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಹಲವಾರು ಪ್ರಗತಿಪರ ಸಂಘಟನೆಯ ರೈತರು ಮತ್ತು ಸುಮಾರು ಸಂಘಟನೆಗಳ ಮುಖಂಡರು ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಿದ್ದೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ಹಾದಿ ಜಲಮೂಲಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಯಾಕಂದರೆ ಯಾವುದೇ ನದಿ ನೀರುಗಳಿಲ್ಲದೆ ಕೋಲಾರ ಜಿಲ್ಲೆಗೆ ಬರಗಾಲ ಆವರಿಸಿದ್ದು, ನಮಗೆ ಅತಿ ಹೆಚ್ಚಾಗಿ ನೀರಿನ ಮೂಲ ಅವಶ್ಯಕತೆ ಇರೋದ್ರಿಂದ ನೀರಾವರಿ ಹೋರಾಟಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಜೊತೆಗೆ ರೈತರ ಸಮಸ್ಯೆಗಳಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಇವತ್ತು ಉದಾಹರಣೆಗೆ ಬಿಡದಿ ಆಗ್ಬೋದು, ನಮ್ಮ ಇದೇ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಐತನಹಳ್ಳಿ ಗ್ರಾಮದ ಏನು ಕಾರಿಡಾರ್ ರಸ್ತೆಗೆ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಏನು ಮಾಡ್ತಾ ಇದ್ದಾರೆ, ಒಂದು ಕಡೆ ಬಿಡದಿನಲ್ಲಿ ರೈತರನ್ನ ಕೊಲ್ಲಕ್ಕೆ ಬಂದಾಗವ್ರಿ, ಇನ್ನೊಂದು ಕಡೆ KGF ನಲ್ಲಿ ಕೊಲ್ತಾ ಇದ್ದಾರೆ ಟೌನ್ಶಿಪ್ ಅಂತೇಳಿ. ಇವೆಲ್ಲ ಸರ್ಕಾರಗಳು ಕೈ ಬಿಡಬೇಕು. ಯಾಕಂದ್ರೆ ಸರ್ಕಾರಗಳು ನೇರವಾಗಿ ರೈತರ ಹತ್ರ ಕಬ್ಜಾ ಮಾಡ್ತಾ ಇದೆ ಅಂತ ಕೂಡ ನಾವು ಹೇಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಹೋರಾಟಗಳು ಉಗ್ರವಾಗಿ ರೂಪಿಸ್ಕೊಳ್ತೀವಿ. ರೈತ ಪರ, ದಲಿತ ಪರ, ಕಾರ್ಮಿಕ ಪರ ಹೋರಾಟಗಳನ್ನ ನಾವು ರೂಪಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸಂಘಟನೆ ನಡೆಸ್ಕೊಂಡು ಎಲ್ಲಾ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತಗೊಂಡು ಸಮಯ ಸಂದರ್ಭ ಬಂದಾಗ ಎಲ್ಲಾ ಸಂಘಟನೆಗಳು ನಾವೆಲ್ಲ ಒಂದೇ ಅಂತಕ್ಕಂಥ ಉದ್ದೇಶ ಕೂಡ ನಾವು ಸಿದ್ಧರಿದ್ದೀವಿ. ಒಟ್ಟಾರೆಯಾಗಿ ನಮ್ಮೆಲ್ಲರ ಹೋರಾಟ ಕೋಲಾರ ಜಿಲ್ಲೆಗೆ ಒಳ್ಳೇದಾಗೋದನ್ನ ಬಯಸ್ತೀವಿ, ಅಷ್ಟು ಹೊರತು ಇನ್ನು ಬೇರೆ ಯಾವುದೇ ಉದ್ದೇಶಕ್ಕಿಲ್ಲ. ಹಾಗಾಗಿ ಇವತ್ತು ನಾವು ಮಣ್ಣಿನ ಮಗ ರೈತ ಸಂಘ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲೆಗೆ ಪದಾರ್ಪಣೆ ಮಾಡಿದ್ದೀವಿ. ಇನ್ನು ಮುಂದೆ
ಪತ್ರಕರ್ತರ ನಿಮ್ಮ ಬೆಂಬಲ ಕೂಡ ನಮಗೆ ಅತಿ ಹೆಚ್ಚಿನ ಅವಶ್ಯಕತೆ ಇರುತ್ತೆ, ಒಳ್ಳೆಯದಕ್ಕಾಗಿ ಅಂತೇಳಿ ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಯಿತು. ಕಾರ್ಯಕ್ರಮ ಯಶಸ್ವಿ ಆಯಿತು. ಮುಂದಿನ ದಿನದಲ್ಲಿ ಇವತ್ತೇನು ಬಂದಿರತಕ್ಕಂತ ನೂರಾರು ಜನ ರೈತರು ಮುಂದಿನ ನಮ್ಮ ಹೋರಾಟಕ್ಕೆ ಇದೇ ರೀತಿ ಬೆಂಬಲ ಕೊಡಬೇಕಂತ ನಾನು ರೈತರಲ್ಲಿ ಕೂಡ ಮನವಿ ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಬಂದಿರತಕ್ಕಂತ ಎಲ್ಲಾ ಕಾರ್ಯಕರ್ತರಿಗೂ ಮುಖಂಡರಿಗೂ ಹೊಂದಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.